ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹಳದಿ ಎಲೆ ಉಪಯೋಗಿಸಿಕೊಂಡು ಕಡುಬು ಅಂತ ಹೇಳ್ತಾರೆ, ಹಳದಿ ಎಲೆ ಕಡುಬು ಅಂತ ಕೂಡ ಹೇಳ್ತಾರೆ, ಪತೋಳಿ ಅಂತ ಕೂಡ ಹೇಳ್ತಾರೆ, ಹಳದಿ ಎಲೆ ಸ್ವೀಟ್ ಅಂತ ಕೂಡ ಹೇಳ್ತಾರೆ. ಅದನ್ನ ಮಾಡಿದ್ದೀನಿ. ಯಾವ ರೀತಿ ಮಾಡೋದು, ಏನೇನು ಬೇಕು ನೋಡೋಣ ಬನ್ನಿ. ತುಂಬಾ ಸಿಂಪಲ್ ಪ್ರೊಸೀಜರ್. ನಿಮ್ಮಲ್ಲಿ ಹಳದಿ ಎಲೆ ಸಿಕ್ಕರೆ ಒಂದ್ಸಲ ಟ್ರೈ ಮಾಡಿ. ಹಳದಿ ಎಲೆ ಸಿಕ್ಕಿಲ್ಲ ಅಂದ್ರೂ ಕೂಡ ಈ ಸ್ವೀಟ್ ನ ಬಾಳೆ ಎಲೆ ಕೂಡ ಮಾಡಿ ತಿನ್ಬೋದು. ಆದ್ರೆ ಹಳದಿ ಎಲೆ ಎಷ್ಟು ಟೇಸ್ಟ್ ಮತ್ತೆ ಸ್ಮೆಲ್ ಎರಡನ್ನೂ ಇದಕ್ಕೆ ಇನ್ಕ್ಲೂಡ್ ಆಗಿದೆ ಅಂತ ಹಳದಿ ಎಲೆದು ತುಂಬಾನೇ ಒಳ್ಳೆ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದನ್ನ ಮಾಡೋದು ಹೇಗೆ ನೋಡೋಣ ಬನ್ನಿ. ನೋಡಿ, ಇದನ್ನ ಓಪನ್ ಮಾಡಿದ್ರೆ ಒಳಗಡೆ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಬಂದಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಸಕ್ಕರೆಗಿಂತ ಬೆಲ್ಲ ಉಪಯೋಗಿಸಿ, ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ಇದೇ ನೋಡಿ ಕಸ್ತೂರಿ ಅರಿಶಿನ. ನಾರ್ಮಲ್ ಅರಿಶಿನ ಆದರೆ ಸ್ವಲ್ಪ ಎಲೆ ಸಣ್ಣದಾಗಿ ಬರುತ್ತೆ. ಇಲ್ಲಿದೆ ನೋಡಿ, ಇದು ನಾರ್ಮಲ್ ಅರಿಶಿನ. ಈ ಕಸ್ತೂರಿ ಅರಿಶಿನ ಅಂದರೆ ಸ್ವಲ್ಪ ಈ ಥರ ದೊಡ್ಡ ಎಲೆ ಬರುತ್ತೆ. ಇದು ಅಮ್ಮನ ಮನೇಲಿ ಹಾಕಿದ್ದಾರೆ. ಸ್ವೀಟ್ ಮಾಡೋಕೆ ಕೂಡ ಉಪಯೋಗಿಸ್ಬೋದು. ಕಸ್ತೂರಿ ಅರಿಶಿನದಲ್ಲಿ ಆದಷ್ಟು ಅಲಂಕಾರಿಕ ವಸ್ತುಗಳಿಗೆ ಜಾಸ್ತಿ ಉಪಯೋಗಿಸ್ತಾರೆ. ಮುಖಕ್ಕೆಲ್ಲ ಹಚ್ಚೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ನಿಮಗೆ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತುದಿನ ಈ ಥರ ಇಟ್ಬಿಟ್ಟು ಮೂಸ್ ನೋಡಿದ್ರೆ ಸೇಮ್ ಹಳದಿ ಯಾವ ಕಲರ್ ಯಾವ ಸ್ಮೆಲ್ ಬರುತ್ತೆ ಅದೇ ಸ್ಮೆಲ್ ಬರುತ್ತೆ. ಇದರಿಂದ ಕೂಡ ನೀವು ಐಡೆಂಟಿಫೈ ಮಾಡ್ಕೊಳ್ಬೋದು. ಅದರಲ್ಲಿ ಸ್ವೀಟ್ ಮಾಡೋಕೆ ಉಪಯೋಗಿಸ್ತೀವಿ ಎಲೆನ. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದು ನಾರ್ಮಲ್ ಹಳದಿ ಎಲೆ. ಇಲ್ಲೇ ನಾನು ಗಿಡ ಕೂಡ ಹಾಕಿದ್ದೀನಿ. ನೋಡಿ, ಕುಡಿ ಬಂದಿದೆ. ಈ ಥರ ಸಣ್ಣದಾಗಿ ಬೇರೆ ಬರುತ್ತೆ. ಇದು ನಾರ್ಮಲ್ ಹಳದಿ. ಅದೇ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದು. ಇದು ನಾನೇ ಬಾಲ್ಕನಿಯಲ್ಲಿ ಹಾಕಿರೋದ್ರಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಬೇರೆ ಕೊಟ್ಟಿದೆ, ಕೀಳೋದು ಬೇಡ. ಇದಿನ್ನೂ ಸಣ್ಣ ಪುಟಾಣಿ ಗಿಡ, ಹಾಗಾಗಿ ಎಲೆ ತುಂಬ ಸಣ್ಣಕ್ಕಿದೆ. ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ನಾವು. ಇದು ನೋಡಿ, ಕಾಡು ಹಳದಿ. ಇದು ತುಂಬಾ ಮಳೆ ಬಂತು ಅಂದ್ರೆ ಮಳೆಗಾಲದಲ್ಲೆಲ್ಲ ತುಂಬಾ ಉಡುತ್ತೆ. ಎಲ್ಲ ಕಡೆನೂ ಸಿಗುತ್ತೆ ಇದು ನಮ್ಮ ಕಡೆ. ಇದು ಕೂಡ ಅದೇ ತರ ಸ್ಮೆಲ್ ಬರುತ್ತೆ. ಸ್ವಲ್ಪ ಎಲೆ ಜಿಕ್ ನೋಡಿದ್ರೆ ಅದೇ ತರ ಸ್ಮೆಲ್ ಬರುತ್ತೆ. ಆದ್ರೆ ಈ ಎಲೆ ತುಂಬಾ ಸ್ಟ್ರಾಂಗ್ ಆಗಿ ಸ್ಮೆಲ್ ಬರುತ್ತೆ. ನೋಡಿ, ಎಲೆಗೇನು ಡಿಫ್ರೆನ್ಸೇ ಇಲ್ಲ, ಆ ತರ ಇದೆ. ಇಲ್ಲಿ ನಾನು 3 ತರ ಹಳದಿ ಎಲೆ ತಗೊಂಡಿದ್ದೀನಿ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನ್ಕೊಂಡಿದ್ದೀನಿ. ಇದು ಬಾಲ್ಕನಿನಲ್ಲಿ ನಾನೇ ಬೆಳೆದಿರೋಂಥದ್ದು ಹಳದಿ ಎಲೆ. ಇದು ಮಾಮೂಲಿ ನಿಮಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ, ಅಷ್ಟೊಂದು ಕೊಂಬು ತಗೊಂಡು ಬಂದಾಗ ಆ ಥರ ಸಣ್ಣ ಅಷ್ಟೊಂದು ಕೊಂಬು ಬಂದಿದ್ದು ಎಲೆ. ಹೀಗೆ ಸ್ವಲ್ಪ ಸಣ್ಣದಾಗಿ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದ್ರೆ ಇನ್ನು ಸ್ವಲ್ಪ ಹಗ್ಲ ಬರುತ್ತೆ, ಚೆನ್ನಾಗಿರುತ್ತೆ. ಇನ್ನು ನಿಮಗೆ ಐಡೆಂಟಿಫೈ ಮಾಡ್ಕೋಬೇಕಂದ್ರೆ ಸ್ವಲ್ಪ ಎಲೆನ ಜಸ್ಟ್ ಕಿತ್ಬಿಟ್ಟು ಮೂಸ್ ನೋಡಿ. ಜಸ್ಟ್ ಹಳದಿ ಯಾವ ಸ್ಮೆಲ್ ಬರುತ್ತೆ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಸ್ಮೆಲ್ ಬರುತ್ತೆ ಇದು. ಇದು ಕಸ್ತೂರಿ ಅರಿಶಿನದು ಅಮ್ಮನ ಮನೆಯಿಂದ ತಂದಿರೋಂಥದ್ದು. ಆಗಲೇ 5 days ಆಗ್ಬಿಟ್ಟಿದೆ. ಕಿತ್ತು ಒಂದು ಪೇಪರಲ್ಲಿ ಸುತ್ತಿ ಇಟ್ಟಿದೆ. ಆದ್ರೂ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಇದನ್ನು ಕೂಡ ಅಷ್ಟೇ, ಸ್ವಲ್ಪ ಕಸ್ತೂರಿ ಅರಿಶಿನ ಅಂದ್ರೆ ಸ್ವಲ್ಪ ಗೆಡ್ಡೆ ಕೂಡ ದಪ್ಪ ಬರುತ್ತೆ ನಾರ್ಮಲ್ ಅರಿಶಿನಗಿಂತ. ಅದನ್ನ ಜಾಸ್ತಿ ಮೆಡಿಸಿನ್ಗೆ ಮತ್ತೆ ಬ್ಯೂಟಿ ಜಾಸ್ತಿ ಉಪಯೋಗಿಸ್ತಾರೆ, ಸ್ಕಿನ್ಗೆ ಸಂಬಂಧಪಟ್ಟಂಗೆ. ಇದು ತುಂಬಾನೇ ಸ್ಟ್ರಾಂಗ್ ಇದೆ ಸ್ಮೆಲ್ಲು. ಇದು ಕೂಡ ನೀವು ಐಡೆಂಟಿಫೈ ಮಾಡ್ಕೋಬೇಕಂದ್ರೆ ಜಸ್ಟ್ ಎಲೆ ಕಿತ್ತಿ ಜಸ್ಟ್ ಅದನ್ನ ಮೂಸ್ ನೋಡಿದ್ರೆ ಸಾಕು, ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಏನ್ ಫ್ಲೇವರ್ ಇದೆ ಅದೇ ಫ್ಲೇವರ್ ನೀವು ಸ್ವೀಟ್ ತಿಂದ ಕೂಡ ಬರುತ್ತೆ. ಇದೇ ಈ ಎಲೆ ವಿಶೇಷತೆಗಳು. ಅದಕ್ಕೋಸ್ಕರ ಹಳದಿ ಎಲೆ ಸಿಕ್ತಾಗ ಈ ಸೀಸನ್ ಅಲ್ಲಿ ಮಳೆಗಾಲದಲ್ಲಿ ಸ್ಟಾರ್ಟಿಂಗ್ ಇವು ಮಳೆ ಹುಯ್ದ ತಕ್ಷಣನೇ ಹಳದಿ ಗಿಡ ಬರೋದ್ರಿಂದ ಮಳೆಗಾಲದಲ್ಲಿ ನಾಗರ ಪಂಚಮಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲಾನು ಇದನ್ನ ಸ್ವೀಟ್ ನ ಜಾಸ್ತಿ ಮಾಡ್ತಾರೆ. ಈ ಎಲೆ ನೋಡ್ತಾ ಇದೀರಲ್ಲ, ಈ ಎಲೆಗೂ ಈ ಎಲೆಗೂ ಡಿಫ್ರೆನ್ಸ್ ನೋಡಿ. ಇದೆಷ್ಟು ಡಾರ್ಕ್ ಆಗಿ ಕಾಣ್ತಾ ಇದೆ. ಇದು ಹಳದಿ ಎಲೆನೆ. ಹಳದಿ ಎಲೆ ತನನೇ ಸ್ಮೆಲ್ ಇದೆ, ನೋಡೋದಕ್ಕೂ ಅದೇ ಕಲರ್ ಇದೆ. ಇದು ಕಾಡು ಅರಿಶಿನ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನ ಉಪಯೋಗಿಸ್ತಾರ ಇಲ್ವಾ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನನಗೂ ಕೂಡ ಉಪಯೋಗ ಆಗುತ್ತೆ, ನೋಡೋರ್ಗೂ ಉಪಯೋಗ ಆಗುತ್ತೆ. ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ಇದನ್ನ ಬಳಸ್ತಾರೆ ಇಲ್ಲ ಅನ್ನೋದು ನನಗೆ ಸ್ವಲ್ಪ ತಿಳಿಸಿ. ಇದು ಎಲೆ ಹಿಂದೆಗಡೆನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಒಳ್ಳೆ ಬಾಳೆ ಎಲೆ ಬಂದಂಗೆ ಬರ್ತವೆ. ಚಿಕ್ಕ ಚಿಕ್ಕ ಬಾಳೆ ಎಲೆ ಬರುತ್ತಲ್ಲ, ಆ ತರ ಬರುತ್ತೆ. ಆದ್ರೆ ಇದನ್ನ ನಾನು ಬಳಸ್ತಾ ಇಲ್ಲ, ನನ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಹಾಗಾಗಿ ನಾನು ಯೂಸ್ ಮಾಡಲ್ಲ. ಜಸ್ಟ್ ಡಿಫ್ರೆನ್ಸ್ ತೋರ್ಸಕ್ಕೋಸ್ಕರ ಇದನ್ನ ಕಿತ್ಕೊಂಡ್ ಬಂದೆ. ಇಲ್ಲಿ ಮಳೆ ಹೋಯ್ತು ಅಂದ್ರೆ ತುಂಬಾನೇ ಈ ತರ ಗಿಡಗಳು ಜಾಸ್ತಿ ಬರ್ತವೆ. ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ನೋಡಿ ಎಲೆಗೆ. ನಿಮ್ಗೇನ ಎಲೆ ತಗೋಬೇಕಂದಾಗ ಹಳದಿ ಎಲೆನ ಸ್ವಲ್ಪ ಜಿಟ್ಟಿ ಸ್ಮೆಲ್ ನೋಡ್ಬಿಟ್ಟು ಆಮೇಲೆ ನೀವು ಖರೀದಿ ಮಾಡ್ಕೊಳ್ಬಹುದು. ನಾವಿಲ್ಲಿ ಸ್ವೀಟ್ ಮಾಡ್ತಿರೋದ್ರಿಂದ ಸ್ವೀಟಿಗೆ ಸ್ಟಫಿಂಗ್ ಮಾಡೋದಕ್ಕೋಸ್ಕರ ತೆಂಗಿನಕಾಯಿ ತುರಿ ಮತ್ತೆ ಹಸಿ ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲ ತಗೊಂಡಿದ್ದೀನಿ. 2 ಏಲಕ್ಕಿ ತಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ 1 ಕಪ್ ಅಷ್ಟಿದೆ. ಬೆಲ್ಲ 3/4 ಕಪ್ ತಗೊಂಡಿದ್ದೀನಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಳ್ಳಿ. ತುಂಬಾ ಸ್ವೀಟ್ ತಿಂತೀನಿ ಅಂತಂದ್ರೆ 1 ಕಪ್ ಹಸಿ ತೆಂಗಿನಕಾಯಿ ತುರಿಗೆ 1 ಕಪ್ ಅಷ್ಟು ಬೆಲ್ಲ ಕೂಡ ಹಾಕೊಳ್ಬಹುದು. ಅಥವಾ ಸ್ವೀಟ್ ಕಡಿಮೆ ಬೇಕು ಅನ್ನೋರು 1 ಕಪ್ ತೆಂಗಿನಕಾಯಿ ತುರಿ ಅರ್ಧ ಕಪ್ ಬೆಲ್ಲ ಹಾಕೊಳ್ಬಹುದು. ಇದಕ್ಕೆ ನೀರೆಲ್ಲ ಸೇರಿಸುವ ಅವಶ್ಯಕತೆ ಇಲ್ಲ, ಏನೂ ಸೇರಿಸುವ ಅವಶ್ಯಕತೆ ಇಲ್ಲ. ಜಸ್ಟ್ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು, ಪಾಕ ಬರಬಾರ್ದು. ಜಸ್ಟ್ ಮಿಕ್ಸ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು.
ಇಲ್ಲಿ ನೀರು ತುಪ್ಪ ಏನು ಬಳಸ್ತಿಲ್ಲ. ಬೇಕಾದ್ರೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ, ನೀರು ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನ ಮಿಕ್ಸ್ ಮಾಡಿ ಹೀಗೆ ಕೂಡ ಒಳಗಡೆ ಸ್ಟಫಿಂಗ್ ಮಾಡ್ತಾರೆ. ಅದು ಬಿಸಿನಲ್ಲಿ ಏನಾಗುತ್ತೆ, ಸ್ವಲ್ಪ ಕೆಲವೊಂದ್ಸಲ ಬೆಲ್ಲ ಎಲ್ಲ ಕರಗೋಗ್ಬಿಟ್ಟು ನೀರೆಲ್ಲ ಕೆಳಗಡೆ ನಾವು ಯಾವ್ದು ಬೇಯಿಸ್ತಾ ಇರ್ತೀವಲ್ಲ ಇಡ್ಲಿ ಪಾತ್ರೆನಲ್ಲಿ ಹಬೆನಲ್ಲಿ, ಆ ಪಾತ್ರೆಗೆಲ್ಲ ಸುರಿದೋಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಇದನ್ನ ಸ್ವಲ್ಪ ಮಿಠಾಯಿ ತರ ಮಾಡ್ಕೊಂಡು ಒಳಗಡೆ ಸ್ಟಫ್ ಮಾಡೋದ್ರಿಂದ ನಿಮ್ಗೆ ಇದು ಹಾವಿನಲ್ಲಿ ಕೂಡ ನೀರ್ ತರ ಹಾಗೆ ಕೆಳಗಡೆ ಸುರಿಯೋದಿಲ್ಲ. ಇದಕ್ಕೀಗ 1-2 ಏಲಕ್ಕಿ ಕಾಯಿ ಕುಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕೊಳ್ತಿದ್ದೀನಿ. ತುಪ್ಪ ಬೇಕಾದ್ರೆ ಹಾಕೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಸ್ಟವ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನ ಫ್ರೈ ಮಾಡಕ್ಕೆ ಇಟ್ಕೊಳ್ಳಿ. ನಾನಿಲ್ಲಿ 1 ಕಪ್ ಅಷ್ಟು ಅಕ್ಕಿನ 4 ಹಾಗೆ ಅದಕ್ಕೆ 1-2 ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಕೆಲವರು ಬಳಸಲ್ಲ, ಆದರೆ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಉಪ್ಪು ಕೂಡ ತುಂಬಾ ತಗೊಂಡಿಲ್ಲ, 1/4 ಸ್ಪೂನ್ ಅಷ್ಟೇ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ತೆಂಗಿನಕಾಯಿ ತುರಿ. ನೀವು ಅಕಸ್ಮಾತ್ ಈ ಅಕ್ಕಿ ರುಬ್ತಾ ಇದೀವಲ್ಲ ಅದನ್ನ ಮಿಕ್ತು ಹೂರ್ಣ ಮಾಡ್ಬಿಟ್ಟು ಸ್ವೀಟ್ ಎಲ್ಲ ಮಾಡ್ಬಿಟ್ಟು ಅಂದ್ರೆ ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ನೀವು ನೀರ್ ದೋಸೆ ತರ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೀರ್ ದೋಸೆಗೆ ಹಾಕಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದೀವಿ. ಅಕ್ಕಿಗೆ ನೋಡಿ ಸ್ವಲ್ಪ ನೀರು ಹಾಕಿಲ್ವಲ್ಲ, ತುಂಬಾ ಗಟ್ಟಿ ತರಿ ತರ ಹಾಕ್ಬಿಟ್ಟಿದೆ. ಈಗ 1-2 ಸ್ಪೂನ್ ಅಷ್ಟು ಅಷ್ಟೇ ನೀರು ಹಾಕೊಳ್ಳೋಣ. ನಿಮ್ಗೆ ನುಣ್ಣಗೆ ಪೇಸ್ಟ್ ಆಗಕ್ ಬೇಕದು. ಉದ್ದಿನ ವಡೆ ಮಾಡೋದಕ್ಕೆಲ್ಲ ರುಬ್ಕೊಳ್ತಿರಲ್ಲ ಆ ವಾದದಲ್ಲಿ ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ, ಲೋ ಫ್ಲೇಮ್ ನಲ್ಲಿ 4-5 ನಿಮಿಷದಷ್ಟು ಫ್ರೈ ಆಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಬೆಲ್ಲ ಮತ್ತೆ ಕಾಯಿ. ತುಂಬಾ ಪಾಕ ಬರ್ಬೇಕಂತಿಲ್ಲ, ಪಾಕ ಬಂದ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಜಸ್ಟ್ 2 ಚೆನ್ನಾಗಿ ಮಿಕ್ಸ್ ಆದ್ರೆ ಸಾಕು. ಸ್ಟವ್ ಆಫ್ ಮಾಡೋಣ. ಲೋ ಫ್ಲೇಮ್ ನಲ್ಲೇ ಇಟ್ಟಿದ್ದೀನಿ ನಾನು. ನೋಡಿ, ಹಿಟ್ಟನ್ನ ರುಬ್ಕೊಂಡಾಗಿದೆ. ಎಷ್ಟು ಗಟ್ಟಿ ಇದೆ ನೋಡಿ, ಇಷ್ಟು ಗಟ್ಟಿ ಇರಬೇಕು. ನೈಸ್ಗೂ ಕೂಡ ಹಿಂಗ್ ನೋಡಿ ಪೇಸ್ಟ್ ತರ ಬರಬೇಕು. ನಿಮ್ಗೆ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಎಲ್ಲದಕ್ಕಿಂತ ಗಟ್ಟಿ ಇದ್ರೆ ನೀವು ಎಲೆ ಮೇಲೆ ಎಷ್ಟು ತೆಳ್ಳಗೆ ಎಳಿತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವೀಟ್ ಕೂಡ ತುಂಬಾ ಚೆನ್ನಾಗಿರ್ತವೆ ತಿನ್ನೋದಕ್ಕೆ. ತುಂಬಾ ದಪ್ಪ ಲೇಯರ್ ಆದ್ರೆ ಅಕ್ಕಿದು ತುಂಬಾ ಚೆನ್ನಾಗಿರಲ್ಲ. ತೆಳ್ಳಗೆ ಎಲೆ ಮೇಲೆ ಸ್ಪೂನ್ ಇಂದ ಅಥವಾ ತೇವದ ಕೈಯಿಂದ ಇದನ್ನ ಎಳ್ಕೊಳ್ಬಹುದು. ಆದಷ್ಟು ಹಿಟ್ಟು ಗಟ್ಟಿಯಲ್ಲಿ ತುಂಬಾ ನುಣ್ಣಗಿರ್ಲಿ. ನಾನು ಇಲ್ಲಿ ಸ್ವಲ್ಪ ದೊಡ್ಡ ಎಲೆ ಇರೋದ್ರಿಂದ ಅದನ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಹಿಂಗಿಂಗ್ ಕಟ್ ಮಾಡಬಾರ್ದು, ಹಿಂಗಿಂಗ್ ಕಟ್ ಮಾಡ್ಕೋಬೇಕು. ಹಿಂಗಿಂಗ್ ಕಟ್ ಮಾಡ್ಬಿಟ್ರೆ ತುಂಬಾ ಚಿಕ್ಕ ಎಲ್ಲ ಫೋಲ್ಡಿಂಗ್ ಮಾಡಕ್ಕಾಗಲ್ಲ. ನೀವು ಈ ದಿಂಡು ಮಧ್ಯದಿಂದ ಕಟ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಸ್ವಲ್ಪ ಆ ಕಡೆ ತುದಿ ಈ ಕಡೆ ತುದಿ ಎರಡು ಕಟ್ ಮಾಡ್ಕೊಳ್ಳಿ. ಎಲೆ ಎಲ್ಲ ತೊಳೆದು ಒಣ ಬಟ್ಟೆನಲ್ಲಿ ಒರೆಸಿಟ್ಕೊಂಡಿದ್ದೀನಿ. ಈಗ ಎಲೆನ ಈ ತರ ಒಂದು ಇದ್ರ ಮೇಲೆ ಹಚ್ಬಿಟ್ಟು ತಟ್ಟೆ ಮೇಲೆ ಸ್ಪೂನ್ ಹಿಂಭಾಗದಿಂದ ತಗೊಳ್ಳಿ. ಸ್ಪೂನ್ ಹಿಂಭಾಗದಿಂದ ನಿಮ್ಗೆ ನೀಟಾಗಿ ತೆಳ್ಳ ಕುತ್ಕೊಳ್ಳುತ್ತೆ. ನೀವೇನು ಕೈನಲ್ಲೇ ಹಚ್ಬೇಕಂತ ಏನಿಲ್ಲ. ಗಟ್ಟಿ ಇರೋದ್ರಿಂದ ಎಣ್ಣೆಗೇನು ಹಚ್ಚಂಗಿಲ್ಲ ಇದಕ್ಕೆ, ಎಲೆಗೆ ಹಾಗೆ ನೀಟಾಗಿ ಬರುತ್ತದು. ಬೆಂದ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಹಳದಿದು ಫ್ಲೇವರ್ ಕೂಡ ಇದಕ್ಕೆ ಆ್ಯಡ್ ಆಗಿರುತ್ತೆ. ತುಂಬಾನೇ ಟೇಸ್ಟ್ ಆಗಿದೆ ತಿನ್ನೋದಕ್ಕೆ ಮಾತ್ರ. ನೀವು ಹಳದಿ ಎಲೆ ಸಿಗ್ಲಿಲ್ಲ ಅನ್ನೋದಾದ್ರೆ ಬಾಳೆ ಎಲೆಲೆ ಮಾಡ್ಕೊಳ್ಬಹುದು. ನಾನು ಎಲೆ ಹಗ್ಲವಾಗಿರೋದ್ರಿಂದ ಸ್ವಲ್ಪ ಹಗ್ಲವಾಗೇನೆ ಹಚ್ಕೊಳ್ತಾ ಇದ್ದೀನಿ. ಈಗ ಸ್ವೀಟ್ ಇದೆಯಲ್ಲ ಮಾಡಿರೋಂಥದ್ದು, ಅದನ್ನ ಸ್ವಲ್ಪ ಈ ಕಡೆ ಸೈಡ್ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಸ್ಟಫಿಂಗ್ ಬೇಕೋ ನೋಡ್ಕೊಳ್ಳಿ. ಕೆಲವರು ತುಂಬಾ ಸ್ವೀಟು ಸ್ಟಫಿಂಗ್ ಅಲ್ಲಿದ್ರೆ ತುಂಬಾ ಇಷ್ಟ ಆಗುತ್ತೆ. ಈ ತರ ಮಾಡ್ಬಿಟ್ಟು ಜಸ್ಟ್ ಈ ಎಲೆನ ಇದ್ರ ಮೇಲೆ ಫೋಲ್ಡ್ ಮಾಡಿದ್ರೆ ಆಯ್ತು. ಈಗ ಇಡ್ಲಿ ಪಾತ್ರೆನಲ್ಲಿ ನೀರು ಇಟ್ಟಿದ್ದೀನಿ, ಕುದೀತಾ ಇದೆ. ಅದರಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ನಲ್ಲಿ. ಕೈನಲ್ಲಿ ಕೂಡ ಹಚ್ಚೋದು, ಕೈನ ಸ್ವಲ್ಪ ತೇವ ಮಾಡ್ಕೊಳ್ಳಿ. ತೇವ ಮಾಡ್ಕೊಂಡು ಈ ತರ ಪೇಸ್ಟ್ ತಗೊಂಡು ಜಸ್ಟ್ ಈ ತರ ಹೇಳಿದ್ರು ಕೈನಲ್ಲೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ಪೂನ್ಗಿಂತ ಸ್ವಲ್ಪ ದಪ್ಪ ಬರುತ್ತೆ. ನಾವು ಉಪ್ಪು ಮತ್ತೆ ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ. ಎಲ್ಲ ಈ ತರ ರೆಡಿ ಮಾಡಿ ಇಟ್ಕೊಳ್ಳಿ. ನೀರು ಕಾಯಷ್ಟರಲ್ಲಿ ಇದು ಚೆನ್ನಾಗಿ ಕುದೀತಾ ಇದೆ. ಅದ್ರ ಮೇಲೆ ಒಂದು ಇಡ್ಲಿ ಪ್ಲೇಟ್ ಇಟ್ಟಿದ್ದೀನಿ. ಇಲ್ಲಾಂದ್ರೆ ಒಂದು ತೂತ್ ಬೇಸನ್ ಕೂಡ ಇಟ್ಕೊಳ್ಬೋದು ನೀವು. ಅದ್ರ ಮೇಲೆ
ಈ ಸ್ಟಫಿಂಗ್ ಮಾಡಿದೀವಲ್ಲ ಇದನ್ನ ಜೋಡಿಸ್ಕೊಂತ ಬರೋಣ. ನೀವು ಯಾವ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀರ ನೋಡ್ಕೊಂಡು ಅದರ ಸೈಜ್ ಅಂತೆ ಕಟ್ ಮಾಡ್ಕೋಬೇಕಾಗತ್ತೆ ಎಲೆನ. ಈಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡು ಇನ್ನೊಂದು 2 ನಿಮಿಷ ಸಿಮ್ ಮಾಡಿಬಿಟ್ಟಿದೆ ನೋಡಿ. ಎಲೆ ಕೂಡ ಕಲರ್ ಚೇಂಜ್ ಆಗಿರುತ್ತೆ ನೋಡ್ಬೋದು. ಅಥವಾ ನಿಮ್ಗೆ ಏನಾದ್ರು 10 ನಿಮಿಷ ಆಗಿದೆ ಬೆಂದಿದೆ ಇಲ್ಲ ಅಂತ ಡೌಟ್ ಇದ್ರೆ ಅಕಸ್ಮಾತ್ ಸ್ವಲ್ಪ ಈ ತರ ನೋಡಿದ್ರೆ ಟ್ರಾನ್ಸ್ಪರೆಂಟ್ ಆಗಿರೋ ತರ ಕಾಣುತ್ತೆ ಅಕ್ಕಿ ಹಿಟ್ಟು. ಎಲೆ ಕೂಡ ತುಂಬಾ ನೀಟಾಗಿ ಬಿಟ್ಟು ಬರುತ್ತೆ. ಎಲೆ ಯಾವಾಗ ನಾವು ಹಾಕಿರೋ ಹೂರ್ಣ ಹಿಟ್ಟು ಎಲ್ಲ ಚೆನ್ನಾಗಿ ಬೆಂದಿದ್ರು ಮಾತ್ರ ಈ ತರ ಎಲೆ ಓಪನ್ ಆಗೋದಿಲ್ಲ ಅಂದ್ರೆ ಓಪನ್ ಆಗಲ್ಲ. ಅವಾಗ ಕೂಡ ನೀವು ಇನ್ನೊಂದ್ 2 ನಿಮಿಷ ಸಿಮ್ಮಲ್ಲೇ ಬಿಟ್ಕೊಳ್ಬಹುದು. ಈಗ ಸ್ವಲ್ಪ ತುಂಬಾ ಬಿಸಿ ಇದೆ, ಇದನ್ನೆಲ್ಲ ತೆಗೆದಿಟ್ಕೊಳ್ಳೋಣ ಒಂದ್ ತಟ್ಟೆಗೆ. ತೆಂಗಿನಕಾಯಿ ಬೆಲ್ಲನ ಫ್ರೈ ಮಾಡಿರೋದ್ರಿಂದ ಇಲ್ಲೆಲ್ಲೂ ನೀರು ಸುದ್ದಿಲ್ಲ. ಇಲ್ಲ ನೀವು ಹಸಿದೊಂದ್ಸಲ ಮಿಕ್ಸ್ ಮಾಡಿ ನೋಡಿ, ಇಲ್ಲೆಲ್ಲ ನೀವು ಬೆಲ್ಲದ ನೀರೆಲ್ಲ ವಾಪಸ್ ಬಂದು ನಿಂತಿರುತ್ತೆ ನೋಡಿ. ನೀರು ಕೂಡ ಎಷ್ಟು ಚೆನ್ನಾಗಿದೆ ನೀಟಾಗಿ, ಸ್ವಲ್ಪ ಕೂಡ ಕಲರ್ ಚೇಂಜ್ ಆಗಿಲ್ಲ. ಅಂದ್ರೆ ತೆಂಗಿನಕಾಯಿ ಮತ್ತೆ ಬೆಲ್ಲ ಇದೆಯಲ್ಲ ಅದು ನೀರು ಎಲ್ಲೂ ಬಿಟ್ಕೊಳ್ದೆ ತುಂಬಾ ಚೆನ್ನಾಗಿ ಒಳಗಡೆನೆ ಸ್ಟಫಿಂಗ್. ಆಹಾ ಘಮ ಘಮ ಅಂತ ಇದೆ. ಓಪನ್ ಮಾಡಿ ನೋಡೋಣ ನೋಡಿ. ಇದು ಕೈನಲ್ಲಿ ಎಳೆದಿದ್ನಲ್ಲ ಅದು ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲೆ ಕೂಡ ನೀಟಾಗಿ ಬಿಟ್ಟು ಬಂದ್ಬಿಡುತ್ತೆ ಈ ತರ ನೋಡಿ. ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಬಿಸಿ ಇದೆ ನೋಡಿ. ಎಲ್ಲಾನು ಈ ತರ ಹೀಗೆ ಪ್ಲೇಟ್ ಹಾಕೊಡ್ಬೋದು. ನೀವು ಯಾವಾಗ ತಿಂತೀರಾ ಅವಾಗ ಎಲೆ ಬಿಡಿಸ್ಕೊಂತೀನಿ, ಚೆನ್ನಾಗಿರುತ್ತೆ. ಎಲ್ಲಾನು ಬೆಂದಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಲೆಯಲ್ಲಿ ಒಂದ್ ಸ್ವಲ್ಪ ಹಿಟ್ಟು ಕಚ್ಕೊಂಡಿಲ್ಲ ಅಂದ್ರೆ ನೋಡಿ, 2 ಸೈಡ್ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ, ನೀಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ನೀವು ಈ ಎಲೆನ ಹೀಗೆ ಕಟ್ ಮಾಡಿ ಕೂಡ ಈ ತರ ಮಾಡ್ಕೊಂಡ್ವಿ. ತುಂಬಾ ಸಣ್ಣ ಎಲೆ ಆದ್ರೆ ಈ ತರ ಕೂಡ ಫೋಲ್ಡ್ ಮಾಡಿ ನಾವು ಸೇಮ್ ಹಚ್ಚೋದ್ ತರ ಹಚ್ಕೊಳ್ಳೋದು. ಹಿಟ್ಟೆಲ್ಲಾನು ಹೂರ್ಣ ಎಲ್ಲ ಈ ಕಡೆ ಸೈಡ್ ಗದಂಗೆ ಹಾಕೊಂಡು ಈ ತರ ಎಲೆ ಫೋಲ್ಡ್ ಮಾಡ್ಕೊಂಡು ಈ ತರ ಕೂಡ ಇಟ್ಬಿಟ್ಟು ಬೇಯಿಸ್ಕೊಳ್ಬಹುದು, ಅದನ್ನು ಚೆನ್ನಾಗಿರುತ್ತೆ. ಈಗ ಅಕ್ಕಿ ರುಬ್ಬಿದ್ವಲ್ಲ, ಈ ಪೇಸ್ಟ್ ಮಿಕ್ಕಿದೆ. ಅಕಸ್ಮಾತ್ ನಿಮ್ಗೆ ಎಲೆ ಏನಾದ್ರು ಸಾಲ್ಟೇಜ್ ಆಯ್ತು ಅಥವಾ ಸ್ವೀಟ್ ಸಾಲ್ಟೇಜ್ ಆಯ್ತು, ಸ್ವೀಟ್ ಸಾಕು ಮಾಡಿರೋದು ಅಂತಂದ್ರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ತೆಂಗಿನಕಾಯಿ ಎಲ್ಲ ಹಾಕಿದ್ರಿಂದ ನೀರ್ ದೋಸೆ ತರ ಮಾಡ್ಕೊಂಡು ದೋಸೆ ತರ ಹಾಕೊಳ್ಬಹುದು. ಅಥವಾ ನಾರ್ಮಲ್ ಉದ್ದಿನ ದೋಸೆ ಇದ್ರೆ ಆ ಹಿಟ್ಟಿಗೆ ನೈಟ್ ಮಿಕ್ಸ್ ಮಾಡಿಡ್ಬೋದು, ಅದು ಚೆನ್ನಾಗಿರುತ್ತೆ. ಅಕಸ್ಮಾತ್ ಸ್ವೀಟ್ ಏನಾದ್ರು ಮಿಕ್ಕಿದೆ ಅಂತ ಅಂದ್ರೆ ಇದನ್ನ ಕೂಡ ಚಪಾತಿಲಿ ರೋಲ್ ಮಾಡಬಹುದು ಅಥವಾ ಒಬ್ಬಟ್ಟು ತರ ಕೂಡ ಕನ್ವರ್ಟ್ ಮಾಡ್ಕೊಂಡು ತಿನ್ಬಹುದು. ಅಥವಾ ಬಾಳೆ ಎಲೆ ತಂದು ಈ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಸೇಮ್ ಹಳದಿ ಎಲೆಯಲ್ಲಿ ಯಾವ ರೀತಿ ಸ್ವೀಟ್ ಮಾಡ್ಕೊಂಡು ಅದೇ ರೀತಿ ಬಾಳೆ ಎಲೆಯಲ್ಲಿ ಕೂಡ ಸ್ವೀಟ್ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸ್ವೀಟ್ ರೆಡಿ ಆಗಿದೆ ಅಂತೇಳಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ನೋಡಿ. ಸ್ಟಫಿಂಗ್ ಒಂದ್ ಸ್ವಲ್ಪ ಕೂಡ ಹೊರಗಡೆ ಬಂದಿಲ್ಲ, ಇದೇ ಇಂಪಾರ್ಟೆಂಟ್. ನೀವು ಸ್ಟಫಿಂಗ್ ಸರಿ ಎಲ್ಲ ಹೊರಗಡೆ ಬಂದ್ಬಿಟ್ರೆ ಸ್ವೀಟ್ ಚೆನ್ನಾಗಿರಲ್ಲ, ಹಿಟ್ಟು ಕೂಡ ಬೇಯೋದಿಲ್ಲ. ಸ್ವೀಟ್ ಬೆಲ್ಲದ ನೀರು ಮಿಕ್ಸ್ ಆಗ್ಬಿಟ್ರೆ ಈ ತರ ಮಾಡ್ಕೊಂಡು ನೋಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.